ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ನರಕ ಚತುರ್ದಶಿಯ ಶುಭಾಶಯಗಳು. ಸೊ ದೀಪಾವಳಿ, ದೀಪ ಹಚ್ಚುವುದು ಬಹಳ ಮುಖ್ಯವಾದ್ದು, ನನಗೆ ತುಂಬ ಇಷ್ಟವಾದದ್ದು. ಯಾಕೆಂದರೆ ದೀಪ ಹಚ್ಚುವುದು ಏನಿದೆ ಅದು ಕತ್ತಲೆಯನ್ನು ಓಡಿಸುವುದಕ್ಕೆ ಮಾತ್ರ ಅಲ್ಲ, ಅದು ಒಬ್ಬರ ಮುಖವನ್ನು ಒಬ್ಬರು ನೋಡುವುದಕ್ಕೂ ಕೂಡ ಹಣತೆಯನ್ನು ಹಚ್ಚಬೇಕು ಅಂತ. ಎಸ್, ಭಾಳ ಭಾಳ ಮುಖ್ಯವಾದ್ದು. ಆ ಕಾರಣಕ್ಕಾಗಿ ನನಗೆ ದೀಪಾವಳಿ ಇಷ್ಟ. ಇದುವೇ ತಮಗೆಲ್ಲ ಈ ಒಂದು ಬೆಳಕಿನ ಹಬ್ಬದ ಶುಭಾಶಯಗಳು. ಇದುವೇ ಇದು ನನ್ನ ಸುದ್ದಿ ವಿಶ್ಲೇಷಣೆ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಎಸ್, ಇವತ್ತು ನನಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕಾಡ್ತಾ ಇದೆ. ಅದು ಈ ಸರ್ಕಾರ ಸೂಕ್ಷ್ಮತೆಯನ್ನು ಕಳೆದುಕೊಳ್ತಾ ಇದೆಯಾ? ಕಾಂಗ್ರೆಸ್ ಸರ್ಕಾರ ಸೂಕ್ಷ್ಮತೆಯನ್ನು ಕಳೆದುಕೊಂಡ್ರೆ ಅದಕ್ಕಿಂತ ದೊಡ್ಡ ಅಪಾಯ ಯಾವುದೂ ಇಲ್ಲ. ಯಾಕೆಂದರೆ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸುವುದಿದ್ದರೆ, ಬೆಂಬಲಿಸಬೇಕಾದ ಅನಿವಾರ್ಯತೆ ಯಾಕೆ ಇದೆ ಅಂತಂದರೆ, ಕೋಮುವಾದಿ ಶಕ್ತಿಗಳು ಈ ದೇಶವನ್ನು ನಾಶಪಡಿಸ್ತವೆ ಅನ್ನೋ ಕಾರಣಕ್ಕಾಗಿ, ಕೋಮುಗಳ ನಡುವೆ ಬೆಂಕಿ ಹಚ್ಚುತ್ತವೆ ಅನ್ನುವ ಕಾರಣಕ್ಕಾಗಿ, ಜನರ ನಡುವೆ ಗೋಡೆಯನ್ನು ಸೃಷ್ಟಿಸುತ್ತವೆ ಅನ್ನುವ ಕಾರಣಕ್ಕಾಗಿ, ಆ ಕಾರಣಕ್ಕಾಗಿ ಕಾಂಗ್ರೆಸ್ ಬೇಕಾಗಿದೆ. ಬಿಜೆಪಿ ಅಂತ ಕೋಮುವಾದಿ ಪಕ್ಷ, ರಕ್ತದ ರಾಜಕಾರಣ ಮಾಡುವ ಪಕ್ಷ, ಹಿಂಸೆ ಏನಿದೆ, ಹಿಂಸೆಯೇ ಬಹಳ ಮುಖ್ಯವಾದ್ದು ಅಂತ ಹಿಂಸಾ ರಾಜಕಾರಣವನ್ನು, ರಕ್ತದ ರಾಜಕಾರಣವನ್ನು ಮಾಡುವ ಪಕ್ಷ ಏನಿದೆ ಅಧಿಕಾರದಿಂದ ದೂರ ಇರಬೇಕು ಅನ್ನುವ ಕಾರಣಕ್ಕೆ, ಅದಕ್ಕೆ ಭಾರತೀಯರ ಮುಂದೆ ಬೇರೆ ಆಯ್ಕೆ ಇಲ್ಲ. ಇರೋ ಜನ ಕಾಂಗ್ರೆಸ್ ಬೆಟ್ರಪ್ಪ, ಅಟ್ಲೀಸ್ಟ್ ಬೆಂಕಿ ಹಚ್ಚ ಕೆಲಸನ ಅದು ಮಾಡಲ್ಲ ಕೋಮುವಾದಿ. ಆದರೆ ಇವತ್ತು ನನ್ನ ಪ್ರಶ್ನೆ ಇರೋದು, ಈ ಸರ್ಕಾರ ತನ್ನ ಸೂಕ್ಷ್ಮತೆಯನ್ನು ಕಳೆದುಕೊಳ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅನ್ನುವ ಅನುಮಾನ ಮೂಡುವಂತೆ ಆಗಿದೆ. ಅದಕ್ಕೆ ಕಾರಣ ಸೂಕ್ಷ್ಮತೆ ಇಲ್ಲದೆ ಇರೋದಕ್ಕೆ ನಾನು ಹಲವು ಉದಾಹರಣೆಗಳನ್ನು ನಾನು ಕೊಡ್ಬೋದು ಅಂತ ಅನಿಸುತ್ತೆ. ಈ ಸರ್ಕಾರದ ಸ್ಥಿತಿ ಏನಾಗಿದೆ ಅಂತ. ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ದಿನದ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದರು. ಅದು ಮಹಿಳೆಯರ ಈ ಶಕ್ತಿ ಯೋಜನೆ ಏನಿದೆ, ಈ ಶಕ್ತಿ ಯೋಜನೆ ನಾವು ದುಡ್ಡು ಕೊಡೋ ಶಕ್ತಿ ಇದೆ, ನಾವು ಕೊಡ್ತೀವಿ ಯಾಕೆ ಅಂತ ಬಹಳಷ್ಟು ಜನ ನಮಗೆ ಪತ್ರ ಬರೀತಿದ್ದಾರೆ, ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ಈ ಬಗ್ಗೆ ಯೋಚನೆ, ನನಗೆ ಶಾಕ್ ಇದು. ಅದು ಕಾಂಗ್ರೆಸ್ ಕೊಟ್ಟ ಭರವಸೆ, ಅದು 5 ಗ್ಯಾರಂಟಿ. ಅದನ್ನು ಮಧ್ಯದಲ್ಲಿ ನೀವು ಕಿತ್ಕೊಂಡು ಓಡೋಕ್ಕಾಗಲ್ಲ. ಬಟ್ ಈಗ ಆರ್ಥಿಕ ಸ್ಥಿತಿಯನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗದೇನೆ ಈ ಮಾತನ್ನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರಾ ಅನ್ನುವ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಇದು ಒಂದು ಸರ್ಕಾರ ತನ್ನ ಭರವಸೆಗಳ ಬಗ್ಗೆ ಸೂಕ್ಷ್ಮತೆಯನ್ನು ಕಳೆದುಕೊಂಡ್ರೆ ಇದಾಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನನಗೆ ಶಾಕಿಂಗ್ ಆದ್ದು ಅಂತ ಅಂದರೆ, ಅದನ್ನು ನಾನು ಇನ್ನೊಂದು ಫೈಲ್ನಲ್ಲಿ ನೋಡಿದೆ ನಾನು. ಸೊ ಒಂದು ಶ್ಯಾಮ್ ಪ್ರಸಾದ್ ಶಾಸ್ತ್ರಿನೋ ಯಾರೋ ಅದರ ಪ್ರಕರಣ ಗೊತ್ತು ನಿಮಗೆ, ಆತ್ಮಹತ್ಯೆ ಪ್ರಕರಣ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ರಾಘವೇಶ್ವರ ಭಾರತಿ ಸ್ವಾಮಿಗಳ ರಕ್ಷಣೆಗೆ ಈ ಸರ್ಕಾರ ಹೊರಟಿದೆ ಅನ್ನುವ ಅನುಮಾನ ಮೂಡುವಂಥದ್ದು. ಅಂದರೆ ಯಾರು ಅತ್ಯಾಚಾರದ ಆರೋಪ ಹೊಂದಿದ್ದಾರೆ, ಕಲ್ಲಡ್ಕ ಪ್ರಭಾಕರ್ ಭಟ್ರಂತಹ ಕೋಮುವಾದಿಗಳಿಗೆ ಈ ಸರ್ಕಾರ ಬೆಂಬಲ ಕೊಡ್ತಾ ಇದೆಯಾ? ನನಗಿದು ಆಘಾತಕರವಾದ್ದು. ನಾನು ಸಿದ್ದರಾಮಯ್ಯ ಸರ್ಕಾರದಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ದಿಸ್ ಇಸ್ ದ ಸೆಕೆಂಡ್ ಇಶ್ಯೂ. ಸೊ ಮೂರನೇ ಇಶ್ಯೂ, ಈಗ ಎಲ್ಲೆಡೆ ಚರ್ಚೆಯಾಗುತ್ತಿರುವ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದು ಏನು ಅಂತ ಜನರಿಗೆ ತಿಳಿಸುವುದು ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡ್ದೇನೆ, ಏನು ಇದನ್ನು ಹಿಂದೂ ಮುಸ್ಲಿಂ ಸಂಘರ್ಷದ ಒಂದು ವಸ್ತುವಾಗಿ ಬಿಜೆಪಿ ಸಂಘ ಪರಿವಾರ ಪರಿವರ್ತನೆ ಮಾಡ್ತಾ ಇದೆಯಲ್ಲ. ಸೊ ಇದನ್ನು ತಡೆಯುವುದಕ್ಕೆ ಏನು ಮಾಡಬೇಕು ಅನ್ನುವ ಕನಿಷ್ಠ ಜ್ಞಾನ ಕೂಡ ಈ ಸರ್ಕಾರಕ್ಕೆ ಇದ್ದಂತಿಲ್ಲ. ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಈ ವಕ್ಫ್ ಏನು ಆಸ್ತಿ ವಿವಾದ ಏನು ಅನ್ನೋದು ನೋಡಿ, ಪ್ರಾಯಶಃ ಇದು ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ಏನಾಯ್ತು, ನೀವು ವಿಜಾಪುರ ಸೇರಿದಂತೆ ಸೊ ಬಹಳಷ್ಟು ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಈ ಒಂದು ಮುಸ್ಲಿಂ ದೊರೆಗಳ ಆಡಳಿತ ಇತ್ತು.
ಅಲ್ವಾ? ಸೊ ಈ ಆಡಳಿತ ಇದ್ದಾಗ ಬಹಮನಿ ಸುಲ್ತಾನರು ಬಿಜಾಪುರದಲ್ಲಿ ಇದ್ದಾಗ ಅವರು ಸಾಯುವಾಗ ಒಬ್ಬ ಮಹಾರಾಜನೋ ಸುಲ್ತಾನ್ ಇರ್ತಾನೆ ನೋಡಿ, ಅವನಿಗೆ ಆ ರಾಜ್ಯ ಎಲ್ಲ ಅವನ ಆಸ್ತಿನೇ, ಗೊತ್ತಾಯ್ತಾ? ಅವರು ಇದು ಮಾಡಬೇಕಾದ್ರೆ ಬಹುತೇಕ ಈ ಮುಸ್ಲಿಂ ಅರಸರುಗಳು ತಾವು ಸಾಯ್ಬೇಕಾದ್ರೆ ತಾವು ತೀರ್ಕೊಳ್ಳಂತ ಸಂದರ್ಭದಲ್ಲಿ ಈ ಎಲ್ಲ ಆಸ್ತಿಗಳೇನಿವೆ ಇದು ಮುಸ್ಲಿಂ ಧರ್ಮಕ್ಕೆ ಏನಿದೆ ಧಾರ್ಮಿಕ ಕಾರ್ಯಗಳಿಗೆ ಬಳಸಬೇಕು ಅಂತ. ಧಾರ್ಮಿಕ ಕಾರ್ಯಗಳಿಗೆ ಬಳಸುವಂಥದ್ದು ಸಮಾಜದ ಬೆಳವಣಿಗೆಗೆ ಬಳಸುವಂಥದ್ದಿದೆ, ಅದಕ್ಕೆ ವಫ್ ಅಂತ ನಾವು ಲೇಟರ್ ಸ್ಟೇಜ್ನಲ್ಲಿ ಹೇಳ್ತೀವಿ. ಇದೇನು ಮಾಡಿದ್ರು ಅವರು, ಆ ಆಸ್ತಿಯನ್ನೆಲ್ಲ ಅವರು ದೇವರ ಕೆಲಸಕ್ಕಾಗಿ ಈ ಆಸ್ತಿಯನ್ನು ಬಳಸುವಂಥದ್ದು ಅಂತ ಬರೆದರು. ಇದು 14ರಿಂದ 16ನೇ ಶತಮಾನದ ವರೆಗೆ ಏನು ಮುಸ್ಲಿಂ ಅರಸರುಗಳಿದ್ದರು ಅವರು ತಮ್ಮ ಕೊನೆಯ ದಿನಗಳಲ್ಲಿ ತಮ್ಮ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಮಾಡಿದ್ರು. ಈ ವಕ್ಫ್ ಆಸ್ತಿಯನ್ನು ಮುಸ್ಲಿಂ ಧಾರ್ಮಿಕ ಕಾರ್ಯಗಳಿಗೆ ಬಳಸಬೇಕು ಅನ್ನೋದು. ಹಾಗೇನೆ ಬಹಳಷ್ಟು ತಮ್ಮ ಆಸ್ತಿಯನ್ನು ಬೇರೆಯವರಿಗೆ ಜಹಗೀರು ಕೊಟ್ಟಿದ್ದು, ಇನ್ನೊಬ್ರಿಗೆ ಕೊಟ್ಟಿದ್ದು ಇದೆಲ್ಲ ನಡೆದಿದೆ. ಹೀಗಾಗಿ ಕೊಟ್ಬಿಟ್ಟಿದ್ದಾರೆ. ಕೊಟ್ಟ ಮೇಲೆ ಏನಾಯಿತು, ಅವರು ಕೊಟ್ಟರು, ತೀರ್ಕೊಂಡು ಹೋದರು. ಅವ್ರ ಆಡಳಿತದಲ್ಲಿರುವ ಆಸ್ತಿ ಎಲ್ಲ ಅದು ವಕ್ಫ್ ಆಸ್ತಿ ಆಯಿತು. ಈಗ ನಿಮ್ಗೆ ಲೇಟೆಸ್ಟ್ ಹೇಳ್ತೀನಿ ಅರಸರುಗಳ ಮನಸ್ಥಿತಿ ಹೇಗಿರುತ್ತೆ ಅಂತ. ಈ ಮೈಸೂರು ಅರಸರು ಯದುವೀರ ಮತ್ತು ಅವರ ಅಮ್ಮ ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟ ನಮ್ಮದು ಅಂತ ಹೇಳಿಲ್ವ, ಅರಸರದ್ದು ಚಾಮುಂಡಿ ಬೆಟ್ಟ ನಮಗೆ ಬರಬೇಕು ಅಂತ ಮಾತಾಡೋಕೆ ಶುರು ಮಾಡಿ. ಈ ಅರಸರ ಪರಿಸ್ಥಿತಿ ಎಲ್ಲ ಹಾಗೇನೆ. ಅವ್ರಿಗೆ ಸಾಮ್ರಾಟರು ತಾನೆ ಬರೆದ್ಬಿಟ್ಟು ಹೋದರು, ಮುಸ್ಲಿಂ ಅರಸರುಗಳು ಮಾಡಿದ ಕೆಲಸ. ಅದಾದ ಮೇಲೆ ಅಂದರೆ 1420-30ನೇ ಇಸ್ವಿಯಲ್ಲಿ ಬಿಜಾಪುರ ಆಡಳಿತ ಮಾಡದಂಥವ್ರು ಇವರು 16ನೇ ಶತಮಾನದವರೆಗೆ ಇದು ನಡೀತು. ಆ ಆಸ್ತಿ ಎಲ್ಲ ಅದಕ್ಕೆ ಹೋಯ್ತು. ಇದು ಹೋದ ಮೇಲೆ 1974ರ ಹೊತ್ತಿಗೆ ಈ ಒಂದು ವಕ್ಫ್ ಆಸ್ತಿಯ ಅದನ್ನು ಲೆಕ್ಕ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. ಯಾವ್ದಾವ್ದು ವಕ್ಫ್, ಅದರ ನಡುವೆ ಈ ಮುಸ್ಲಿಂ ಯಾರು ಈ ವಕ್ಫನ್ನು ನೋಡ್ಕೋತಾರೆ ಅವರು ಕೂಡ ಬಹಳಷ್ಟು ಆಸ್ತಿಗಳನ್ನೆಲ್ಲ ಪರಭಾರೆ ಮಾಡಿ ಮಾರಾಟ ಮಾಡಿ ಎಲ್ಲ ಮಾಡಿ ಕೈ ತೊಳ್ಕೊಂಡು ಹೋದರು. ಈ ಬೆಂಗಳೂರಲ್ಲಿ ವಿಂಡ್ಸರ್ ಮ್ಯಾನರ್ ಹೋಟ್ಲ್ ಇದೆ ಗೊತ್ತಲ್ವಾ, ನೀವು ನೋಡಿರ್ತೀರಿ. ಆ ವಿಂಡ್ಸರ್ ಮ್ಯಾನರ್ ಹೋಟ್ಲ್ ಜಾಗ ಕೂಡ ವಕ್ಫ್ ಆಸ್ತಿ ಆಗಿತ್ತು. ಇದಾದ ಮೇಲೆ ಈ ನಜೀರ್ ಅಹಮದ್ ಬಂದವರು ಈ ಆಸ್ತಿಗಳೆಲ್ಲ ಏನಿದೆ ಇದನ್ನು ಉಳಿಸ್ಬೇಕು, ಆ ಉದ್ದೇಶ ಕೆಟ್ಟದ್ದು ಅಂತ ನಾನು ಹೇಳಲ್ಲ. ಅನ್ನುವ ಕಾರಣಕ್ಕಾಗಿ ಅದನ್ನೆಲ್ಲ ಕ್ರೋಢೀಕರಿಸುವ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಯೂಶ್ವಲಿ ವಕ್ಫ್ ಆಸ್ತಿ ಅನ್ನೋದು ಯಾವಾಗ ಡಿಸೈಡ್ ಆಗುತ್ತೆ ಅಂದರೆ ಸರ್ಕಾರ ಏನಿದೆ ಅದು ರಾಜ್ಯಪತ್ರವನ್ನು ಹೊರಡಿಸ್ಬೇಕು. ರಾಜ್ಯಪತ್ರವನ್ನು ಸರ್ಕಾರ ಹೊರಡಿಸಿದಾಗ ಮಾತ್ರ ಅದು ಅಧಿಕೃತವಾಗಿ ಆಗತ್ತೆ ವಕ್ಫ್ ಆಸ್ತಿ ಅಂತ. ಇದು ಬಂದ ಮೇಲೆ, ಇದಾದ ಮೇಲೆ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ನಜೀರ್ ಅಹಮದ್ ಅವರು ದಟ್ ಹೆಚ್ಚು ಆಕ್ಟಿವ್ ಆಗಿ ಅದನ್ನು ಉಳಿಸಕ್ಕೆ ಹೋದರು. ಆವಾಗ ಯಾವ್ದು ವಕ್ಫ್ ಆಸ್ತಿ ಇದೆ ಅಂತ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ 30, 40, 50 ವರ್ಷದಿಂದ ಕೃಷಿ ಮಾಡ್ಕೊ ಬಂದಿದ್ದಾರೆ. ಯಾವನೋ ಮೊಘಲ್ ಕಾಲದಲ್ಲಿ, ಇನ್ನೊಂದು ಕಾಲದಲ್ಲಿ ಆ ಆಸ್ತಿ ಆ ಮೊಘಲ್ ಅರಸರಿಗೆ ಸೇರಿತ್ತು, ಅದನ್ನು ಅವರು ವಕ್ಫ್ ಆಸ್ತಿಯಾಗಿ ಪರಿವರ್ತನೆ ಆಗಿತ್ತು ಅಲ್ವಾ. ಆ ಆಸ್ತಿ ಅದರ ಬಗ್ಗೆ ಸೂಕ್ಷ್ಮತೆ ಸರ್ಕಾರಕ್ಕೆ ಬೇಕಿತ್ತು. ನೀವು ಮೊಘಲ್ ಕಾಲದಲ್ಲಿ ಮಹಾರಾಜರೆಲ್ಲ ಆಸ್ತಿ ಯಾರಿಗೋ ಕೊಟ್ಟು ಹೋಗ್ಬಿಟ್ರು, ಅದೆಲ್ಲ ಹೋಗ್ಬೇಕೆ ಅಂತ. ಅದು ಎಷ್ಟು, ಇದ್ರ ಬಗ್ಗೆ ಕೂಡ ವಿವಾದಗಳಿವೆ. ಕೆಲವರು ಹೇಳೋ ಪ್ರಕಾರ 16,000 ಎಕರೆ 18,000 ಎಕರೆ ಅಂತ ಹೇಳ್ತಾರೆ. ಬಟ್ ವಕ್ಫ್ ಮೂಲಗಳ ಪ್ರಕಾರ 600 ಎಕರೆನೋ 700 ಎಕರೆ ಮಾತ್ರ ಆ ಜಾಗ ಮಾತ್ರ ವಕ್ಫದ್ದು, ಉಳಿದಿಲ್ಲ, ಇರದೇ ಅಷ್ಟು ಅಂತ ಮಾತನ್ನ ಆಡ್ತಾರೆ. ಸರ್ಕಾರ ಇದರ ಗಂಭೀರವಾಗಿ ಉಡಾಫೆಯಿಂದ ಮಾತಾಡ್ಕೊಂಡು ಹೋದ್ರೆ ಆಗಲ್ಲ. ಜನರ ನಡುವೆ ಬೆಂಕಿ ಹಚ್ತಾ ಇದ್ದಾರೆ. ಈಗ ಬಿಜೆಪಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡುತ್ತೆ, ಇನ್ನೊಂದು ಮಾಡುತ್ತೆ ಅಲ್ವಾ. ಇಂಥ ಸಿಚುವೇಶನ್ ಅನ್ನ ಅದು ಎಮೋಷನಲ್ ಆದ್ದು. ಈ ಎಮೋಷನಲ್ ಇಶ್ಯೂಗಳು ರಾಜಕೀಯಕ್ಕೆ ಹೇಗೆ ಬಳಕೆ ಆಗತ್ತೆ ಅನ್ನೋ ಕನಿಷ್ಠ ಅರಿವು ಈ ಸರ್ಕಾರಕ್ಕೆ ಇರ್ಬೇಕಲ್ವಾ. ಅದಕ್ಕೆ ಕೂತ್ಬಿಟ್ಟು ಹಾಗಿದ್ರೆ ಯಾವ್ದಾವ್ದು ವಕ್ಫ್ ಆಸ್ತಿ ಯಾವ್ದು ಅಲ್ಲ, ಇದರ ಬಗ್ಗೆ ನೀವು ಒಂದು ಎನ್ಕ್ವೈರಿ ಮಾಡಿದ್ದನ್ನು ಮಾಡಬೇಕು. ಆ ರೈತರ ಆಸ್ತಿ ಏನಿದೆ ಅವ್ರು ಕೊಟ್ಟರೆ ನೋಟಿಸ್ ಪಹಣಿಗಳಲ್ಲಿ ಬಂದ್ಬಿಟ್ಟಿದೆ ಅಲ್ವಾ. ಈ ಪಹಣಿಗಳಲ್ಲಿ ಬಂದಿದ್ದೇನಿದೆ ರೈತರು
ಏನು ಅವರು ಕೃಷಿ ಮಾಡ್ತಾ ಇದ್ರೆ ಅವ್ರದ್ದೇನೆ ಅದು. ನೋ ಬಡಿ ಕ್ಯಾನ್ ಕ್ವಶನ್ ಇಟ್. ಮಾಡೋಕ್ಕಾಗಲ್ಲ. ಉಳುವವನೇ ಹೊಲದೊಡೆಯ ಕಾನೂನೇ ಈ ದೇಶದಲ್ಲಿ 74 ಬಂತು. ಸೊ ಯಾರು ರೈತರು ಉಳ್ತಾ ಇದ್ದಾರೆ ಅದು ಅವ್ರ ಜಮೀನು. ಸರ್ಕಾರ ಈ ಬಗ್ಗೆ ಒಂದು ತೀರ್ಮಾನ ತಗೋಬೇಕಲ್ವಾ ಕನಿಷ್ಠ. ಇದನ್ನು ತೀರ್ಮಾನ ತಗೊಳ್ದೇನೆ ಉಡಾಫೆ ಮಾತುಗಳನ್ನ ಆಡ್ಕೊಂಡು ನಾವು ನೋಡ್ತೀವಿ ಅನ್ನೋದು, DC ಏನೋ ಮಾಡೋದು, ತಹಶೀಲ್ದಾರ್ ಏನೋ ಮಾಡೋದು, ಅವನೇನು ನೋಟಿಸ್ ಕೊಡೋದು. ಸೊ ಮಾಧ್ಯಮಗಳು ದಿನ ಬೆಳಗಾದ್ರೆ ಅಲ್ಲೊಂದು ವಕ್ಫ್ ಆಸ್ತಿ ಅಲ್ಲಿ ಮುಳುಗಿಸಿದ್ರು ಇಲ್ಲಿ ಮುಳುಗಿಸಿದ್ರು ಅಂತ ಹಾಕೋದು. ಅಲ್ಲಿ ಯಾರೋ ಹೋಗ್ಬಿಟ್ಟು ಮುಸ್ಲಿಮರ ಮನೆ ಮೇಲೆ ಕಲ್ಲು ಹೊಡೆಯೋದು, ಅವ್ರು ಬಂದು ಇವ್ರು ಏನೋ ಕೂಗಾಡೋದು. ಏನ್ರಿ ದೇಶ ಏನ್ರಿ ಅಯೋಗ್ಯತನ. ಇದು ಒಂದು ಸರ್ಕಾರ ಸೂಕ್ಷ್ಮವಾದರೆ ಇದೇ ಕೆಲಸ. ಸೂಕ್ಷ್ಮತೆಯನ್ನು ಕಳೆದುಕೊಂಡ್ರೆ ನನಗೆ ಅನಿಸ್ತಾ ಇರೋದು ಈಗ ಈ ಸರ್ಕಾರ ಸೂಕ್ಷ್ಮತೆಯನ್ನು ಕಳ್ಕೊತಾ ಇದೆ. ಈ ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಹಗರಣ ಬಂದ ಮೇಲೆ ಅವರು ಅಟ್ಲೀಸ್ಟ್ ಅವ್ರು ಎಷ್ಟು ಡೌನ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಅಡ್ಮಿನಿಸ್ಟ್ರೇಷನ್ ಇಸ್ ಗೋಯಿಂಗ್ ಟು ಡಾಗ್ಸ್. ಆಡಳಿತ ಅನ್ನೋದು ಹೇಗೆ ಆಗ್ತಿದೆ ನಿಮಗೊಂದು ಸ್ಪಷ್ಟತೆ ಇರಬೇಕು, ಅದನ್ನು ಹೇಳಬೇಕು, ಜನರಿಗೆ ತಿಳಿಸ್ಕೊಡ್ಬೇಕು. ಅಲ್ಲ ಕಣ್ರಿ, ಈ ದೇಶದಲ್ಲಿ ಯಾರೋ ರೈತರದ್ದು ಬಂದ್ಬಿಟ್ಟು ನನ್ನ ಆಸ್ತಿ ಅಂತ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಇದನ್ನ ಹೇಳೋ ಕೆಲಸ ಆದರೂ ಯೋಗ್ಯತೆ ಆದರೂ ಇಲ್ದಿದ್ರೆ ಈ ಸರ್ಕಾರಕ್ಕೆ ಅರ್ಥ ಮಾಡ್ಕೋಬೇಕು. ಇದ್ರ ಮೂಲಕ ಇವ್ರು ಮಾಡೋ ಮೂಲಕ ಇವ್ರು ಮಾಡುವ ಅಪಾಯ ಏನು ಅಂದ್ರೆ BJP ಇದನ್ನ ಎಮೋಷನಲ್ ಆಗಿ ಯೂಸ್ ಮಾಡ್ಕೊಂಡು ಅದನ್ನ ರಾಜಕೀಯ ಲಾಭ ಪಡೆಯಕ್ಕೆ ಶುರು ಮಾಡುತ್ತೆ. BJP ರಾಜಕೀಯ ಲಾಭ ಪಡೆದ್ರೆ ಕಾಂಗ್ರೆಸ್ ಹಾಳ ಹೋಗ್ಲಿ. ಈ ದೇಶದ ಕತೆ ಏನ್ರಿ? ಬರೀ ಹಿಂದೂ ಮುಸ್ಲಿಂ ಜಗಳ ಹೊಡೆದಾಟ ಇನ್ನೊಂದು ಮಾಡ್ತಾ ಇರೋದ, ಬೇರೆದಿಲ್ವೇ ಇಲ್ವಾ? ಆ ಸ್ಥಿತಿ ನಿರ್ಮಾಣ ಆಗತ್ತೆ. ಸೊ ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಅವರಿಗೆ ಸೂಕ್ಷ್ಮತೆ ಬರಬೇಕು ಅಲ್ವಾ? ತಮ್ಮ ಜವಾಬ್ದಾರಿಯ ಅರಿವಿರಬೇಕು. ಯಾವತ್ತೂ ಕೂಡ ರಾಜಕಾರಣದಲ್ಲಿ ತನ್ನ ವಿರೋಧಿಯ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಗೊತ್ತಿರಬೇಕು. ಒಂದು ರಾಜಕೀಯ ಪಕ್ಷಕ್ಕೆ ಒಬ್ಬ ರಾಜಕಾರಣಿ ಆದವರಿಗೆ BJPಯ ಶಕ್ತಿ ಏನು, ಅದರ ದೌರ್ಬಲ್ಯ ಏನು ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿಲ್ಲದಿದ್ರೆ ಇನ್ನು 1000 ವರ್ಷ ಕಾಂಗ್ರೆಸ್ ಇಲ್ಲೇ ಬಿದ್ದಿರುತ್ತೆ. ಅನುಮಾನ ಬೇಕಾಗಿಲ್ಲ. ಕಾಂಗ್ರೆಸ್ ಉದ್ಧಾರ ಆಗಲ್ಲ. ದೇ ಶುಡ್ ಅಂಡರ್. ಅದು ಉದ್ಧಾರ ಆಗಬೇಕು ಅಂದ್ರೆ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಬದ್ಧತೆ ಬೇಕು ಅಲ್ವಾ? ಹೌದಲ್ಲ? ಅದಿಲ್ಲದಿದ್ದರೆ ಯಾರೋ ಪ್ರಭಾಕರ್ ಭಟ್ನಂತವ್ರು ಬೆಂಕಿ ಹಚ್ಚೋರ ನೀವು ಸಪೋರ್ಟ್ ಮಾಡ್ತಾ ಹೊರಟ್ರೆ ನೀವು ಯಾವ ಸೀಮೆ ರೀ? ನೀವು ರಾಘವೇಶ್ವರ ಸ್ವಾಮಿಗಳಿಗೆ ನೀವು ಸಪೋರ್ಟ್ ಮಾಡಿದರೆ ಸುಪ್ರೀಂ ಕೋರ್ಟ್ವರೆಗೆ ಹೋದ ಕೇಸು. ನೀವು ಯಾವ ಸೀಮೆ ಸರ್ಕಾರ? ನೀವು ಯಾವ ಸೀಮೆ? ನೀವು ಕಮ್ಯುನಲ್ ಅಲ್ಲ ಅಂತ ನಾನು ಹೆಂಗೆ ನಂಬಲಿ? ನಾನು ಏನು ಧರ್ಮ ನಿರಪೇಕ್ಷತೆ ಅಂದ್ರೆ ಏನು? ಆ ಅರಿವಾರ ಇದೆಯಾ ನಿಮ್ಗೆ? ಅಟ್ಲೀಸ್ಟ್ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆ ಮಾಡಿಸಿ, ಇನ್ನೊಂದು ಮಾಡಿಸಿ. ಅದಕ್ಕೂ ಮೊದಲು ಜನರ ವಿಶ್ವಾಸ ತುಂಬಿ, ಕೃಷಿ ಮಾಡ್ತಿರೋ ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಅಟ್ಲೀಸ್ಟು ಆ ಪಹಣಿಯಲ್ಲಿರೋ ಹೆಸರುಗಳನ್ನ ಕಿತ್ತಾಕಿ ಅಲ್ವಾ? ಈ ದೈವಿಕ ಕಾರ್ಯದ ಆಸ್ತಿ ಹಣಬರಗಳಷ್ಟೇ. ನೀವು ಮಠಮಾನ್ಯಗಳದ್ದು ನೋಡಿ, ಹಾಗೇನೆ ದೇವಸ್ಥಾನದ ಆಸ್ತಿಗಳು ನೋಡಿ, ಅದರ ಹೆಸರು ದೇವರ ಹೆಸರಿನಲ್ಲಿರುತ್ತೆ. ಈ ಆಸ್ತಿ ಹಿಂದೂಗಳದ್ದಾದರೆ ಇದು ಗಣಪತಿ ದೇವರಿಗೆ ಇನ್ನಂತೆ. ಆ ರೀತಿ ಈ ವಕ್ಫ್ ಆಸ್ತಿ ಆದರೆ ಹಾಗೆ ದೇವರ ಕೆಲಸಕ್ಕೆ ಅಂತ ಯಾವ್ದಾವುದೋ ಆಸ್ತಿ ಸೇರಿಸಿ ಹೋಗ್ಬಿಟ್ಟಿದೆ ಯಾವುದೋ ಕಾಲದಲ್ಲಿ. ಇದನ್ನು ಸರಿಪಡಿಸೋ ಜವಾಬ್ದಾರಿ ಸರ್ಕಾರದಲ್ವಾ? ಅಥವಾ ಕುತ್ಕೊಂಡು ಏನು ನನಗೇನೋ ಆಗಿಲ್ಲ, ಆಧಾರ ದಿವಸ ಮಜಾ ಉಡಾಯಿಸ್ಕೊಂಡು ಹೋಗ್ತೀನಿ ಅಂತ ಅಲ್ವಾ? ನೀವು ಶಕ್ತಿ ಯೋಜನೆ ಯಾಕೆ ತಂದಿದ್ದೀರಿ? ಈಗ ಅದ್ರ ಬಗ್ಗೆ ಯಾಕೆ ಬೇರೆ ರೀತಿ ಯೋಚನೆ ಮಾಡ್ತೀರಿ? ಯಾರೋ ಪತ್ರ ಬರೆದ್ರು, ಯಾರೋ ಹೇಳಿದ್ರು ನಮ್ಗೆ ದುಡ್ಡು ಕೊಡೋ ಶಕ್ತಿ ಇದೆ, ಆ ಕಾರಣಕ್ಕಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಪರಿಶೀಲನೆ ಮಾಡ್ತೀವಿ ಅಂದ್ರೆ ವಾಟ್ ಯು ಮೀನ್ ಬೈ ದ್ಯಾಟ್? ನಿಮಗೆ ಇದನ್ನ ಗ್ಯಾರಂಟಿಯನ್ನು ಮುಂದುವರ್ಸೋಕೆ ನಿಮ್ಮ ಹತ್ರ ಆರ್ಥಿಕವಾಗಿ ಸಾಧ್ಯ ಆಗ್ತಾಯಿಲ್ಲ, ಅದನ್ನ ಹಿಂದೆ ತಗೊಳಕ್ಕೆ ಯೋಚನೆ ಮಾಡ್ತೀರಿ ಅಂತ ಅಲ್ವಾ? ಅದನ್ನು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ವಾ? ಈಗ ಹಿಂದೆ ತಗೊಂಡ್ರೆ ಅದ್ರ ಜೊತೆಗೆ ಆರ್ಥಿಕವಾಗಿ ಎಷ್ಟು ಬದಲಾವಣೆ ಆಗಿದೆ ಶಕ್ತಿ ಯೋಜನೆಯಿಂದ ಅನ್ನೋ ಅರಿವಾರು ನಿಮ್ಗೆ ಇರ್ಬೇಕಲ್ವಾ? ಇಡೀ ಆರ್ಥಿಕತೆಯಲ್ಲಿ ಹಣ ಹ್ಯಾಂಗ್ ಫ್ಲೋ ಆಗಿದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಯೋಚನೆ ಮಾಡಲ್ಲ ಕಂಡ್ರಿ ಇದೆಯಲ್ಲ. ನೀವು ಈ ತಲೆ ಕಳ್ಕೊಬಿಟ್ಟಿದ್ದೀರಿ ಯೋಚನೆ ಮಾಡೋದು. ಆದಷ್ಟು ದಿನ ಸರ್ಕಾರದಲ್ಲಿ ಮಜಾ ಉಡಾಯಿಸ್ಕೊಂಡು ತಿಂದ್ಕೊಂಡು ಉಂಡ್ಕೊಂಡು ಮಲಕ್ಕೊಂಡು ಎದ್ಕೊಂಡು ರೆಸಾರ್ಟ್ನಲ್ಲಿ ಇದ್ಕೊಂಡು ಮಜಾ ಎದ್ಕೊಂಡು ಒಂದು ದಿವಸ ಹೋಗೋದಷ್ಟೇ. ಅಯೋಗ್ಯತನದ ಪರಮಾವಧಿ. ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಸೊ ತಮಗೆಲ್ಲ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯ ಕೋರ್ತೀನಿ.
ನಾವೆಲ್ಲ ಬೆಳಕನ್ನು ಹಚ್ಚೋಣ. ಆ ಬೆಳಕು ಅನ್ನೋದು ಕೇವಲ ದೀಪ ಹಚ್ಚುವುದು ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆ ಏನಿದೆ, ನಮ್ಮ ಮನಸ್ಸಿನ ಒಳಗಡೆ ಕತ್ತಲೆಯನ್ನು ಹೋಗಲಾಡಿಸುವುದಿದೆಯಲ್ಲ, ಅದು ಭಾಳ ಮುಖ್ಯವಾದ್ದು. ನಮಗೆ ಬೆಳಕು ಬೇಕು, ನಾವು ಬೆಳಕಿನೆಡೆಗೆ ಸಾಗೋಣ. ಇನಿವೆ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾಡಿಬಿಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮಗೆಲ್ಲ ಕೂಡ ಈ ದಿನ ಒಳ್ಳೆಯದಾಗಲಿ. ನಮಸ್ಕಾರ.